ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ಸ್ಯಾಲ್ರಿನ ಕೊಟ್ಟಿದ್ದಾರೆ. BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 12,000ದಿಂದ 29,380 ರೂಪಾಯಿವರೆಗೆ ಸ್ಯಾಲ್ರಿನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಡಾಕ್ ಸೇವಕ್ ಇವರಿಬ್ಬರಿಗೂ ಕೂಡ 10,000ದಿಂದ 24,470 ರೂಪಾಯಿ ಪೇನ ಫಿಕ್ಸ್ ಮಾಡಿದ್ದಾರೆ. ಏಜ್ ಲಿಮಿಟ್ ಬಂದು 18ರಿಂದ 40 ವರ್ಷ ಏಜ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಜೈ ಹಿಂದ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಅಂಚೆ ಕಚೇರಿಯಲ್ಲಿ 28,000ಕ್ಕೂ ಹೆಚ್ಚು ಹುದ್ದೆಗಳನ್ನ ಕರೆದಿದ್ದಾರೆ. BPM, ABPM ಮತ್ತೆ ಡಾಕ್ ಸೇವಕ್ ಹುದ್ದೆಗಳಿಗೆ 28,000ಕ್ಕೂ ಹೆಚ್ಚು ವೇಕೆನ್ಸಿನ ಬಿಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಅಗ್ನಿವೀರು, SSC-GD, ಪೊಲೀಸ್ ಹುದ್ದೆಗಳಲ್ಲಿ ಸೆಲೆಕ್ಟ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ, ನಿಮ್ಮ ಏಜ್ ಮುಗ್ದೋಗಿರ್ಬೋದು ಅಥವಾ ಫಿಸಿಕಲ್ ಪ್ರಾಬ್ಲಮ್ ಆಗ್ತಿರ್ಬೋದು, ಮತ್ತೆ ರಿಟರ್ನ್ ಅಲ್ಲಿ ಕ್ಲಿಯರ್ ಮಾಡಕ್ ಆಗದೆ ಇರ್ಬೋದು, ಅಂತ ಕ್ಯಾಂಡಿಡೇಟ್ಗಳಿಗೆ ಇದು ಸುವರ್ಣ ಅವಕಾಶ ಗೈಸ್. ಈ ಹುದ್ದೆಗಳಿಗೆ ಹೈಟ್, ವೆಯ್ಟ್, ಫಿಸಿಕಲ್ ಇರಲ್ಲ, ಮತ್ತೆ ರಿಟರ್ನ್ ಟೆಸ್ಟ್ ಕೂಡ ಇರೋದಿಲ್ಲ. ನಿಮ್ಮ 10th ಕ್ವಾಲಿಫಿಕೇಶನ್ ಮೇಲೆ ಹುದ್ದೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ A to Z ಇನ್ಫಾರ್ಮೇಶನ್ ನ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಗೆ ಟೈಮ್ ಟು ಟೈಮ್ ಒಳ್ಳೆ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಅನ್ಕೋತಾ ಇರ್ಬೋದು, ಏನ್ ಸರಿ ಇವತ್ತು ನಿಮ್ಮ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗ್ಬಿಟ್ಟಿದೆ, ಯಾವ್ದೋ ಪ್ಲೇಸ್ ಅಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ರ ಅಂತ ಅನ್ಕೋಬಹುದು. ಹೌದು, ನಾನೀಗ ಮೈಸೂರಲ್ಲಿ ಇದ್ದೀನಿ. ನಿಮ್ಮ ಹಿಂದೆ ಕಾಣ್ತಾ ಇರೋದು ಚಾಮುಂಡಿ ಬೆಟ್ಟ, ಮೈಸೂರಲ್ಲಿ. ನೀವು ಹಿಂದೆ ನೋಡ್ತಾ ಇರ್ಬೋದು ಚಾಮುಂಡಿ ಬೆಟ್ಟ. ಆ ಚಾಮುಂಡೇಶ್ವರಿ ತಾಯಿ ಅಲ್ಲೇ ನೆಲೆಸಿರೋದು. ಆ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊತಾ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಗೈಸ್, ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಇದು. 28ನೇ ತಾರೀಕು ರಿಲೀಸ್ ಆಗಿರೋದು. ಗ್ರಾಮೀಣ್ ಡಾಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026. ಈ ವೇಕೆನ್ಸಿಗಳಿಗೆ ನೋಟಿಫಿಕೇಶನ್ ನ ಬಿಟ್ಟಿದ್ದಾರೆ. ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ಗೆ 31/1/2026ರಿಂದ 14/2/26ಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. 14ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಫೆಬ್ರವರಿ 2ರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮತ್ತೆ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ 16 ಸಂಜೆ 5 ಗಂಟೆಗೆ ಲಾಸ್ಟ್ ಆಗುತ್ತೆ. ಫೀಸ್ ಕೂಡ ಈ ಡೇಟ್ ಒಳಗಡೆ ನೀವು ಕಟ್ಟಬೇಕಾಗುತ್ತೆ ಗೈಸ್. ಅಪ್ಲೈ ಮಾಡುವಾಗ ಬೈ ಮಿಸ್ ಆಗಿ ನೀವೇನಾದ್ರೂ ತಪ್ಪುಗಳನ್ನ ಮಾಡಿದ್ರೆ, ರಿಜಿಸ್ಟ್ರೇಷನ್ ಆಗಿರ್ಲಿ ಅಥವಾ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಆನ್ಲೈನ್ ಅಲ್ಲಿ ಏನಾದ್ರು ತಪ್ಪುಗಳನ್ನ ಮಾಡಿದ್ರೆ, ನೀವು ಅದಕ್ಕೆ ಕರೆಕ್ಷನ್ ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡಿ. 18ನೇ ತಾರೀಕಿಂದ 19ನೇ ತಾರೀಕು ಅಂದ್ರೆ 18 ಮತ್ತೆ 19ನೇ ತಾರೀಕು ಈ 2 ಡೇಟ್ಗಳಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. 19ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ನೀವು ಕರೆಕ್ಷನ್ ನ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬೇರೆ ಬೇರೆ ಕ್ಯಾಟಗರಿ ಆಫ್ GDS ನ ಕೊಟ್ಟಿದ್ದಾರೆ. ಮೊದಲನೇದು ಬಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM ಅಂತ ಹೇಳ್ತೀವಿ. ನೆಕ್ಸ್ಟ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM ಅಂತ ಹೇಳ್ತೀವಿ. ಆ ವೇಕೆನ್ಸಿನೂ ಕೂಡ ಬಿಟ್ಟಿದ್ದಾರೆ. ಥರ್ಡ್ ಬಂದು ಡಾಕ್ ಸೇವಕ್. ಈ 3 ಪೋಸ್ಟ್ಗಳಿಗೆ ವೇಕೆನ್ಸಿಗಳನ್ನ ಆಲ್ ಓವರ್ ಇಂಡಿಯಾ 28,000ಕ್ಕೂ ಹೆಚ್ಚು ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ ಗೈಸ್. ನೆಕ್ಸ್ಟ್ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ಸ್ಯಾಲ್ರಿನ ಕೊಟ್ಟಿದ್ದಾರೆ. BPM ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 12,000ದಿಂದ 29,380 ರೂಪಾಯಿವರೆಗೆ ಸ್ಯಾಲ್ರಿನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಡಾಕ್ ಸೇವಕ್ ಇವರಿಬ್ಬರಿಗೂ ಕೂಡ 10,000ದಿಂದ 24,470 ರೂಪಾಯಿ ಪೇನ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಏಜ್ ಲಿಮಿಟ್ ಬಂದು 18ರಿಂದ 40 ವರ್ಷ ಏಜ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಸರ್ ನಮಗೆ ಮದುವೆ ಆಗಿದೆ, ನಾವು ಅಪ್ಲೈ ಮಾಡ್ಬೋದು ಅಂತ ಕೇಳ್ಬೋದು ನೀವು. ಮ್ಯಾರಿಡ್ ಮತ್ತೆ ಅನ್ಮ್ಯಾರಿಡ್, ಮೇಲ್ ಅಂಡ್ ಫಿಮೇಲ್ ಎಲ್ಲ ಕ್ಯಾಂಡಿಡೇಟ್ಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬಹುದು. ಮತ್ತೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. 18ರಿಂದ 40 ಎಲ್ಲರಿಗೂ ಇದೆ. SC/ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ ಕೊಟ್ಟಿದ್ದಾರೆ. EWS ಅವರಿಗೆ ಯಾವುದೇ ರಿಲ್ಯಾಕ್ಸೇಷನ್ ಇಲ್ಲ. ಮತ್ತೆ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂತ ಇದೆಯಲ್ಲ, ಅವರಿಗೆ 10 ವರ್ಷ ಕೊಟ್ಟಿದ್ದಾರೆ. ಮತ್ತೆ ಯಾರು OBC ಅಲ್ಲಿ ಡಿಸಬಿಲಿಟೀಸ್ ಆಗಿರ್ತಾರೆ ಅವರಿಗೆ 13 ವರ್ಷ ರಿಲ್ಯಾಕ್ಸೇಷನ್ ಇದೆ ಗೈಸ್. ಅದೇ ತರ SC/ST ಡಿಸಬಿಲಿಟೀಸ್ಗೆ 15 ವರ್ಷ ರಿಲ್ಯಾಕ್ಸೇಷನ್ ಇದೆ ಗೈಸ್. ನೆಕ್ಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದು ನಿಮಗೆ 10th ಪಾಸ್ ಆಗಿರಬೇಕು. ಬೇರೆ ಏನು ಕ್ವಾಲಿಫಿಕೇಶನ್ ಇಲ್ಲಿ ಕೇಳ್ತಾ ಇಲ್ಲ. 10th ಪಾಸ್ ಆಗಿದ್ರೆ
ನೀವು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದಾಗಿದೆ. ಅದ್ರ ಜೊತೆಗೆ ಕೆಲವೊಂದು ಕ್ವಾಲಿಫಿಕೇಶನ್ಸ್ ನ ಕೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ನಿಮ್ಗೆ ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಯಾರು BPM ಮತ್ತೆ ABPM ಹುದ್ದೆಗಳಿಗೆ ಅಪ್ಲೈನ ಮಾಡ್ತೀರಾ ಅವರು ಆಫೀಸಲ್ಲೇ ವರ್ಕ್ ಮಾಡೋದ್ರಿಂದ ನಿಮ್ಗೆ ಕಂಪ್ಯೂಟರ್ ನಾಲೆಡ್ಜ್ ಚೆನ್ನಾಗಿ ಇರಬೇಕಾಗುತ್ತೆ. ಮತ್ತೆ ನಾಲೆಡ್ಜ್ ಆಫ್ ಸೈಕ್ಲಿಂಗ್, ಯಾರು ಡಾಕ್ ಸೇವಕ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ನೀವು ಪೋಸ್ಟ್ಗಳನ್ನ ಲೆಟರ್ಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಲುಪಿಸೋದ್ರಿಂದ ಸೈಕಲ್ನ ನೀವು ರೈಡ್ ಮಾಡೋದು ಕಲ್ತಿರ್ಬೇಕಾಗುತ್ತೆ ಗೈಸ್. ಇವಾಗ ಯಾರು ಸೈಕಲ್ ಅಲ್ಲಿ ಕಾಮನ್ಲಿ ಹೋಗಲ್ಲ, ಎಲ್ಲ ಬೈಕು ಸ್ಕೂಟಿಗಳೇ ಇರುತ್ತೆ. ಆದರೂ ಕೂಡ ಇಲ್ಲಿ ಕೊಟ್ಟಿರೋದು ನಾಲೆಡ್ಜ್ ಆಫ್ ಸೈಕ್ಲಿಂಗು, ಹಿಂಗೆ ಸೈಕ್ಲಿಂಗ್ ಗೊತ್ತಿರಬೇಕಾಗುತ್ತೆ. ಈ ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಈ ನೋಟಿಫಿಕೇಶನ್ ಅಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದಾರೆ ನೋಡಿ, india.post.gov.in ಅಂತ. ಈ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಲಿಂಕ್ ನ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡಿಕೊಂಡು ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಒನ್ ಸೆಲೆಕ್ಷನ್ ಕ್ರಿಟೇರಿಯಾ. ಇದರಲ್ಲಿ ಯಾವುದೇ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ, ಮತ್ತೆ ಫಿಸಿಕಲ್ ಎಕ್ಸಾಮ್ ಕೂಡ ಇರೋದಿಲ್ಲ. ಹೈಟ್ ವೇಟ್ ಯಾವುದೇ ಏನು ಅವಶ್ಯಕತೆ ಇಲ್ಲ ನಿಮ್ಗೆ. ಜಸ್ಟ್ ನೀವು 10th ಮಾರ್ಕ್ಸ್ ಬೇಸ್ ಮೇಲೆ ನೀವು ಸೆಲೆಕ್ಟ್ ಆಗ್ಬೋದು ಗೈಸ್. ಇದ್ರಲ್ಲಿ ಹೇಳ್ತಾ ಇದ್ರೆ ಯಾವುದೇ ರಿಟರ್ನ್ ಆಗೋದಿಲ್ಲ ನಿಮ್ಗೆ. 10th ಅಲ್ಲಿ ಏನು ಒಂದು ನೀವು ಮಾರ್ಕ್ಸ್ ನ ತಗೊಂಡಿರ್ತೀರಾ, ಆ ಮಾರ್ಕ್ಸ್ ನ ಬೇಸ್ ಮೇಲೆ ನಿಮ್ಗೆ ಈ ಜಾಬ್ ನ ಶಾರ್ಟ್ ಲಿಸ್ಟ್ ಮಾಡಿ ಈ ಜಾಬ್ ನ ಕೊಡ್ತಾರೆ. ಮತ್ತೆ ನೀವು ಪರ್ಸೆಂಟೇಜ್ ಏನು ಅಪ್ಲೈ ಮಾಡ್ತೀರಾ ಅವಾಗ ಅಪ್ಲೈ ಮಾಡುವಾಗ 4 ಡೆಸಿಮಲ್ಸ್ ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು 90.68% ಇದೆ ಅನ್ಕೊಳ್ಳಿ, ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡುವಾಗ ಈ 4 ಡಿಜಿಟ್ ನ ಎಂಟ್ರಿ ಮಾಡಬೇಕಾಗುತ್ತೆ. 0.68% ತಾನೆ ಬಿಡು, ಅದೆಲ್ಲ ಅವಶ್ಯಕತೆ ಇಲ್ಲ, 90 ಇದೆ ನನಗೆ ಅಂದ್ಬಿಟ್ಟು ನೀವು 90% ಅಂತ ಅಪ್ಲೈ ಮಾಡಿದ್ರಿ ಅನ್ಕೊಳ್ಳಿ, ನಿಮ್ ಫಾರ್ಮ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ 4 ಡಿಜಿಟ್ ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. 85.12 ಅಂತ ಇದ್ರು ಕೂಡ ಅದೇ ತರ 4 ಡಿಜಿಟ್ ಎಷ್ಟಿದೆ 4 ಡಿಜಿಟ್ ನ ನೀವು ಹಾಕ್ಲೇಬೇಕಾಗುತ್ತೆ ಗೈಸ್. ಇಲ್ಲಿ ಈಗ ಇಬ್ರು ಕ್ಯಾಂಡಿಡೇಟ್ಸ್ಗಳು 90% ತಗೊಂಡಿರ್ತಾರೆ ಅನ್ಕೊಳ್ಳಿ, ಅವಾಗ ಸರ್ ಯಾರಿಗೆ ಈ ಜಾಬ್ನ ಕೊಡ್ತಾರೆ ಅಂತ ನೀವು ಕೇಳ್ಬೋದು. ರಿಟರ್ನ್ ಎಕ್ಸಾಮ್ ಆಗಲ್ಲ, ಫಿಸಿಕಲ್ ಆಗಲ್ಲ, ಯಾವ ಬೇಸ್ ಮೇಲೆ ಜಾಬ್ನ ಕೊಡ್ತಾರೆ ಅಂತ ನಿಮಗೆ ಡೌಟ್ ಬರ್ತಾ ಇರ್ಬೋದು. ಅವಾಗ ಏನು ಮಾಡ್ತಾರೆ ಅಂದರೆ ಡೇಟ್ ಆಫ್ ಬರ್ತ್ನ ಚೆಕ್ ಮಾಡ್ತಾರೆ. ಯಾರ್ದು ಏಜ್ ಜಾಸ್ತಿ ಆಗಿರುತ್ತೆ ಅವರಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ ಒಬ್ರು 90% ತೆಗೆದಿರ್ತಾರೆ, ಅವ್ರದ್ದು ಏಜು 25 ಅಂತ ಅನ್ಕೊಳ್ಳಿ. ಇನ್ನೊಬ್ರು 90 ತೆಗೆದಿರ್ತಾರೆ, ಅವ್ರದ್ದು ಏಜು 19 ಅಂತ ಅನ್ಕೊಳ್ಳಿ. ಸೊ 19 ಅವ್ರನ್ನ ರಿಜೆಕ್ಟ್ ಮಾಡಿ 25 ಏಜ್ ಯಾರ್ದಿರುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಗಾಯ್ಸ್. ನೆಕ್ಸ್ಟ್ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಮಾರ್ಕ್ಸ್ ಕಾರ್ಡ್ 10th ಒರಿಜಿನಲ್ ಬೇಕೇ ಬೇಕು. ಐಡೆಂಟಿ ಪ್ರೂಫ್ಗೆ ಆಧಾರ್ ಕಾರ್ಡ್ ಬೇಕು, ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟು, EWS ಸರ್ಟಿಫಿಕೇಟು, ಟ್ರಾನ್ಸ್ಜೆಂಡರ್ ಯಾರು ಅಪ್ಲೈ ಮಾಡಿದ್ರೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟು, ಮತ್ತೆ ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ನಿಮಗೆ 10th ಮಾರ್ಕ್ಸ್ ಕಾರ್ಡ್ ಆಗುತ್ತೆ. ಸೊ ಅದರಲ್ಲೇ ಇದು ಕವರ್ ಆಗುತ್ತೆ. ಮತ್ತೆ PWBD ಸರ್ಟಿಫಿಕೇಟ್, ಯಾರು ಹಿಂದುಳಿದ ವರ್ಗಗಳಲ್ಲಿ ಇದ್ದೀರಾ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ PWBD ಸರ್ಟಿಫಿಕೇಟ್ ನ ಕೊಡ್ತಾರೆ. ಅವರು ಕೂಡ ಈ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಬಹುದು. ನೀವು ಅಪ್ಲೈನ ಮಾಡ್ತೀರಾ, ಅಪ್ಲೈ ಮಾಡಿದ್ಮೇಲೆ ನಿಮಗೆ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಲೆಟರ್ ಬರುತ್ತೆ. ಅವಾಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ. ಅದ್ಬಿಟ್ಟು ರಿಟರ್ನ್ ಫಿಸಿಕಲ್ ಟೆಸ್ಟ್ ಯಾವ್ದು ಇರೋದಿಲ್ಲ. ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ ಫಿಸಿಕಲ್ ಆಗಿ ಚೆಕ್ ಮಾಡಿದ್ಮೇಲೆ ಫೈನಲ್ ಸೆಲೆಕ್ಷನ್ ಅವರು ನಿಮ್ಮ ಮಾರ್ಕ್ಸ್ ನ ಬೇಸ್ ಮೇಲೆ ಫೈನಲ್ ಸೆಲೆಕ್ಷನ್ ಶಾರ್ಟ್ ಲಿಸ್ಟ್ ನ ಬಿಡ್ತಾರೆ. ಬಿಟ್ಟ ಮೇಲೆ ಮತ್ತೆ ನಿಮ್ಗೆ ಲಿಸ್ಟ್ ನ ಬಿಡ್ತಾರೆ. ಫೈನಲ್ ಲಿಸ್ಟ್ ಬಿಟ್ಟು ನಿಮ್ಗೆ ಸೆಲೆಕ್ಷನ್ ಆದ್ಮೇಲೆ ಒಂದು 3 days ಟ್ರೈನಿಂಗಿಗೆ ಅವರು ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ. ಈ ಪ್ರೊಸೆಸಿಂಗ್ ಎಲ್ಲ ಆಗಿ 1 ತಿಂಗಳಾದ್ಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 ತಿಂಗಳಾದ್ಮೇಲೆ ನಿಮಗೆ ಟ್ರೈನಿಂಗಿಗೆ ಕರೀತಾರೆ. ಆ ಟ್ರೈನಿಂಗಿಗೆ ಯಾರು ನೀವು ಅಟೆಂಡ್ ಮಾಡೋಕ್ಕೆ ಆಗೋದಿಲ್ಲ ಅಂಥವ್ರನ್ನ ರಿಜೆಕ್ಟ್ ಮಾಡಿ ನೆಕ್ಸ್ಟ್ ಯಾರು ವೇಟಿಂಗ್ ಲಿಸ್ಟ್ ಇರ್ತಾರೆ ಅವ್ರನ್ನ ಈ ಜಾಬ್ಗೆ ಸೆಲೆಕ್ಷನ್ ಮಾಡ್ಕೋತಾರೆ. ಹಾಗಾಗಿ ಯಾರಿಗೆ ಒಂದು ಲೆಟರ್ ಬರುತ್ತೆ 3 days ಟ್ರೈನಿಂಗಿಗೆ, ಆ ಟ್ರೈನಿಂಗ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಗೈಸ್. ಮತ್ತು ಇಲ್ಲಿ ಪ್ರೊಸೀಜರ್ಗಳನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಅಪ್ಲೈನ ಮಾಡಬೇಕು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಹೋಗಿ, ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಇದನ್ನು ನೀವು ಓದ್ತಾ ಹೋದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ್ಮೇಲೆ ನೀವು ಇದರಲ್ಲಿ ಓದ್ಕೊಂಡು ಅಪ್ಲೋಡ್ನ ಮಾಡಬಹುದು. ಮತ್ತು ಇಲ್ಲಿ ಫೀಸ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ಪೇಮೆಂಟ್ ಫೀಸ್ 100 ರೂಪಾಯಿ ಇರುತ್ತೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಗೆ. SC ST ಮತ್ತು PWBD ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ಫೀಸ್ ಇರಲ್ಲ, ಅವರಿಗೆ ಫ್ರೀ ಇರುತ್ತೆ. ಫೋಟೋ ಅಪ್ಲೋಡ್ ಮಾಡೋದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ರೀಸೆಂಟ್ ಫೋಟೋ ಆಗಿರಬೇಕು, ಕ್ಲಿಯರ್ ಆಗಿರಬೇಕು, HD ಪ್ರಿಂಟಲ್ಲಿ ಇರಬೇಕು. ಮತ್ತು ಫೈಲ್ ಫಾರ್ಮೆಟು JPG JPEG ಓನ್ಲಿ, ಈ ಫಾರ್ಮೆಟಲ್ಲಿ ನೀವು ಅಪ್ಲೋಡ್ ಮಾಡಬೇಕು, ಬೇರೆ ಫಾರ್ಮೆಟಲ್ಲಿ ಅದು ತೊಗೊಳ್ಳಲ್ಲ. ಫೈಲ್ ಸೈಜು 30 KB to 100 KB ಇರಬೇಕು. ಜಾಸ್ತಿ ಮೆಮೊರಿ ಇದ್ದರೆ ಅದಾಗೋದಿಲ್ಲ. 30 KBಯಿಂದ 100 KBಗೆ ಕನ್ವರ್ಟ್ ಮಾಡ್ಕೊಂಡು ಮಾಡಬೇಕು. 320ರಿಂದ 400 ಪಿಕ್ಸೆಲ್ಸ್ ಇರಬೇಕು. ಹೈಟ್ ವಿಡ್ತ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದ್ರದ್ದು ಫೋಟೋದು.
4:5 ವಿಡ್ತಲ್ಲಿ ನೀವು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಗಾಯ್ಸ್. ಬ್ಯಾಕ್ಗ್ರೌಂಡ್ ಕೂಡ ಕೊಟ್ಟಿದ್ದಾರೆ ನೋಡಿ ಫೋಟೋ ಅಪ್ಲೋಡ್ದು. ಪ್ಲೈನ್ ವೈಟ್ ಆರ್ ಲೈಟ್ ಕಲರ್ಡ್, ಯಾವುದೇ ಲೈಟ್ ಕಲರ್ ಆಗುತ್ತೆ ಅಥವಾ ವೈಟ್ ಕಲರ್ ಇರುತ್ತೆ, ಈ ಕಲರಲ್ಲಿ ಇರಬೇಕು. ಮತ್ತೆ ನೆಕ್ಸ್ಟ್ ಒನ್ ಸಿಗ್ನೇಚರ್ದು ಕೂಡ ಫೋಟೋ ಥರನೇ ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಒಂದೊಂದೇ ನೋಡ್ತಾ ಹೋಗಿ ನೀವು, ಪ್ರತಿಯೊಂದು ನಿಮಗೆ ಅರ್ಥ ಆಗುತ್ತೆ. ಹೇಳ್ತಾ ಹೋದ್ರೆ ಎಲ್ಲ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಮತ್ತೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳ್ತೀನಿ. 11ನೇ ಕಾಲಮಲ್ಲಿ ನೋಡಿ ಕರ್ನಾಟಕ ಕನ್ನಡ ಅಂತ ಇದೆ. ಯಾರು ಮರಾಠ ಕನ್ನಡಿಸ್ ಇರ್ತಾರಲ್ಲ, ಮರಾಠಿ ಕ್ಯಾಸ್ಟ್ ಕನ್ನಡದವರು, ಕೆಲವರಿಗೆ ಬಾರ್ಡರ್ ಇರ್ತಾರೆ, ಬೆಳಗಾಮು, ಹುಬ್ಳಿ, ಧಾರವಾಡ ಆ ಕಡೆ, ಅವ್ರಿಗೆ ಕನ್ನಡ ಬರೋದಿಲ್ಲ. ಅವ್ರೇನಾದರೂ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದ್ರೆ ಕರ್ನಾಟಕದಲ್ಲಿ ನಿಮಗೆ ಕನ್ನಡ ಮಸ್ಟ್ ಆ್ಯಂಡ್ ಶುಡ್ ಬರಲೇಬೇಕು. ಯಾರೇ ಮಾಡಲಿ ಕರ್ನಾಟಕ ಸ್ಟೇಟಲ್ಲಿ ಅವ್ರಿಗೆ ಕನ್ನಡ ಲ್ಯಾಂಗ್ವೇಜ್ ಬರಲೇಬೇಕಾಗುತ್ತೆ ಗೈಸ್. ಇದರಲ್ಲಿ ನಿಮ್ಮ ಹೆಸರು ಬರೆದ್ಬಿಟ್ಟು ಇಲ್ಲಿ ನೀವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಐ ಆಮ್ ಏಬಲ್ ಟು ರೈಡ್ ಬೈಸಿಕಲ್ ಆ್ಯಂಡ್ ಡ್ರೈವ್ ಟೂ ವೀಲರ್ ಸ್ಕೂಟರ್ ಬೈಕ್ ಫಾರ್ ಪರ್ಫಾರ್ಮಿಂಗ್ ಮೈ ಡ್ಯೂಟಿ ಆಸ್ GDS BPM ABPM ಡಾಕ್ ಸೇವಕ್ ಅಂತ. ಅಂದರೆ ನಿಮಗೆ ಸೈಕಲ್ ಬರಬೇಕು ಅಥವಾ ಸ್ಕೂಟಿ, ಬೈಕ್ ಅಥವಾ ಯಾವುದೇ ಟೂ ವೀಲರ್ ನಿಮಗೆ ರೈಡ್ ಮಾಡೋದಕ್ಕೆ ಬರಬೇಕು ಅಂತ ಡಿಕ್ಲರೇಷನ್ ಬರೆಸ್ಕೊತಾ ಇದ್ದಾರೆ. ನೀವು ಅದನ್ನು ಬರಲಿಲ್ಲ ಅಂದರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಗೈಸ್. ಅಂಚೆ ಕಚೇರಿ ಹುದ್ದೆಗಳು ಅಂದ್ರೆ ಜಾಸ್ತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಎಕ್ಸ್ಟ್ರಾ ನಾಲೆಡ್ಜ್ ಎಲ್ಲ ಇರಬೇಕು ಅಂತ ಏನು ಇಲ್ಲ, ಯಾವುದೇ ಅವಶ್ಯಕತೆ ಇಲ್ಲ. ನಿಮ್ಮ 10th ಮಾರ್ಕ್ಸ್ ಮೇಲೆ ಇವರು ಫೈನಲ್ ಮೆರಿಟ್ ನ ಮಾಡ್ತಾರೆ. ಮತ್ತೆ 12th ಕ್ವಾಲಿಫಿಕೇಶನ್ಗೆ ಇಷ್ಟೊಂದು ಜಾಸ್ತಿ ಸಂಬಳನ ಕೊಡ್ತಾ ಇದ್ದಾರಾ? 10ನೇ ಕ್ಲಾಸ್ಗೆ ಯಾರು ಇಷ್ಟೆಲ್ಲ ಸ್ಯಾಲರಿನ ಕೊಡ್ತಾರೆ? ಮತ್ತೆ ಯಾರಿಗೆಲ್ಲ 10th ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದೆ, ಎಬವ್ 90, 95, ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ, ಅವರಿಗೆ ಜಾಬ್ ಆಗೋದು 100% ಗೈಸ್. ಸೊ ಹಾಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅವರೆಲ್ಲ ಲೇಟ್ ಮಾಡಬೇಡಿ. ವೇಕೆನ್ಸಿ ಆಲ್ರೆಡಿ ಬಿಟ್ಟಾಗಿದೆ. 16ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಈ 16ನೇ ತಾರೀಕು ಒಳಗಡೆ ನೀವು ಆನ್ಲೈನ್ ಅಲ್ಲಿ ಫಾರ್ಮ್ ನ ಫಿಲ್ ಮಾಡಿ. ನೋಡಿದ್ರಲ್ಲ ಗೈಸ್, ಅಂಚೆ ಕಚೇರಿಯ ಹುದ್ದೆಗಳು ಯಾವ ತರ ಇದೆ ಮತ್ತೆ ಯಾವ ತರ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಅಂತ ನಿಮ್ಗೆ ಇವಾಗ ಫುಲ್ ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ನಿಮ್ಮ ಮೈಂಡ್ ಅಲ್ಲಿ ಯಾವುದೇ ಡೌಟ್ಗಳಿಲ್ಲ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ವಿಡಿಯೋನ ಆದಷ್ಟು ಎಲ್ಲ ಮಕ್ಕಳಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್. ಆ ಚಾಮುಂಡೇಶ್ವರಿ ತಾಯಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಟೇಕ್ ಕೇರ್, ವಂದೇ ಮಾತರಂ.